ತೂಗುಯ್ಯಾಲೆಯಲ್ಲಿ ಅಫ್ಘಾನಿಸ್ತಾನ ಕ್ರಿಕೆಟ್, ಐಸಿಸಿ ರದ್ದು ಮಾಡುತ್ತಾ ತಾಲಿಬಾನ್ ಕ್ರಿಕೆಟ್ ಸದಸ್ಯತ್ವ. ತಾಲಿಬಾನ್ ಸರ್ಕಾರ ಮಹಿಳೆಯರ ಹಕ್ಕು ಕಸಿದುಕೊಂಡಿದೆ. ತಾಲಿಬಾನ್ ಕಪಿಮುಷ್ಟಿಯಲ್ಲಿರುವ ಅಫ್ಘಾನಿಸ್ತಾನದ ಮಹಿಳೆಯರ ಕ್ರಿಕೆಟ್ ತಂಡ ಎಲ್ಲಿದೆ? ಮಾನವ ಹಕ್ಕು ಸಂಸ್ಥೆ ಅಮಿತ್ ಶಾಗೆ ಲೆಟರ್. ಇದರ ಬಗ್ಗೆ ಏನೂ ಉತ್ತರ ನೀಡದ ಅಮಿತ್ ಶಾ. ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ. ನಮಗೆ ಗೊತ್ತಿರ್ಬೋದು, ಅಫ್ಘಾನಿಸ್ತಾನದ ಕ್ರಿಕೆಟ್ ಬೋರ್ಡ್ ಏನೈತೆ ನೋಡಿ, ದಿನದಿಂದ ದಿನಕ್ಕೆ ಕುಸಿತಾನೇ ಬರ್ತಾ ಇದೆ ಸ್ನೇಹಿತರೆ. ಅದು ಅಷ್ಟೊಂದು ಹೇಳ್ಕೊಡುವಂಥ ಪ್ರದರ್ಶನ ಇತ್ತಿತ್ತಲಾಗಿ ನೀಡ್ತಾ ಇಲ್ಲ, ದಿನದಿಂದ ದಿನಕ್ಕೆ ಕುಸಿತಾನೇ ಇದೆ. ಇನ್ನು ಇದು ಮೆನ್ಸ್ ಕತೆ. ಆದರೆ ಇನ್ನು ವುಮೆನ್ಸ್ ಕತೆ ಏನು? ತಾಲಿಬಾನ್ ಕಪಿಮುಷ್ಟಿಯಲ್ಲಿರುವ ಅಫ್ಘಾನಿಸ್ತಾನದಲ್ಲಿ ಮಹಿಳಾ ತಂಡೇ ಇಲ್ಲ, ಮಹಿಳಾ ಕ್ರಿಕೆಟ್ ಬೋರ್ಡೇ ಇಲ್ಲ. ಎಲ್ಲಿದೆ ಸ್ನೇಹಿತರೆ ಅದು? ನಮ್ಗೆ ಗೊತ್ತಿರ್ಬೋದು, ಅದು ಆಡೋದೇ ಇಲ್ಲ ಕ್ರಿಕೆಟ್ ಮಹಿಳೆಯರು. ಯಾಕೆ ಏನು ಅಂತ ಈಗ ನೋಡೋದಾದ್ರೆ ಸ್ನೇಹಿತರೆ, ಹ್ಯೂಮನ್ ರೈಟ್ಸ್ ವಾಚ್ ಸಂಸ್ಥೆಯಿಂದ ನಮ್ಮ ಏನು ICC ಏನೈತೆ ನೋಡಿ, ಅದಕ್ಕೊಂದು ಜೈಶಾ ಅವರಿಗೆ ಒಂದು ಇಮೇಲ್ ಮಾಡಿದ್ದಾರೆ. ಏನಪ್ಪ ಅಂದ್ರೆ, ಆ ಇಮೇಲ್ನಲ್ಲಿ ಕ್ರಿಕೆಟ್ ಬೋರ್ಡ್ ಇಲ್ಲಿ ಏನು ಮಹಿಳೆಯರಿಗೆ ಹಕ್ಕನ್ನು ಕೊಡ್ತಾ ಇಲ್ಲ, ಇವರು ಮಕ್ಕಳಿಗೆ ಕೊಡ್ತಾ ಇಲ್ಲ, ಅದಕ್ಕಾಗಿ ಈ ಏನದು ಅಫ್ಘಾನಿಸ್ತಾನ ಕ್ರಿಕೆಟ್ ಬೋರ್ಡ್ ಏನೈತೆ ಅದನ್ನು ಬ್ಯಾನ್ ಮಾಡಬೇಕು ಅಂತ ಹೇಳ್ಕೊಂಡು ಇದೀಗ ಒತ್ತಡವನ್ನು ಹೇರ್ತಾ ಇದ್ದಾರೆ ಸ್ನೇಹಿತರೆ ICC ಮೇಲೆ. ಯಾಕಪ್ಪ ಅಂದ್ರೆ ಮೇನಾಗಿ ಇವರು ಹೆಣ್ಣು ಮಕ್ಕಳಿಗೆ ಆಗಲಿ ಆದ್ಯತೆಯನ್ನು ನೀಡ್ತಾ ಇಲ್ಲ. ಅದಲ್ಲದೆ ಕ್ರಿಕೆಟ್ ಆಡೋದಕ್ಕೆ ಬಿಡೋದಿಲ್ಲ ಹೆಣ್ಮಕ್ಳನ್ನ. ಇನ್ನು ಅದು ಆದ ನಂತರ 6ನೇ ತರಗತಿ ಮುಗಿದ ನಂತರ ಹೆಣ್ಮಕ್ಳಿಗೆ ಇವರು ಓದಲು ಅವಕಾಶವನ್ನು ಕೊಡೋಂಗಿಲ್ಲ ಅಫ್ಘಾನಿಸ್ತಾನದಾಗ. ಯಾರೊಬ್ಬರು ತಾಲಿಬಾನ್ ಸರ್ಕಾರ ಇವು. ಅದಕ್ಕಾಗಿ ಇವರನ್ನು ಕ್ರಿಕೆಟ್ನ ಬ್ಯಾನ್ ಮಾಡಬೇಕು. ಎಲ್ಲಿಯವರೆಗೆ ಇವರು ಮಹಿಳೆಯರಿಗೆ ಕ್ರಿಕೆಟನ್ನು ಆಡೋಕ್ಕೆ ಬಿಡೋದಿಲ್ಲ, ಅಲ್ಲಿವರೆಗೆ ಬ್ಯಾನ್ ಮಾಡಬೇಕು ಅಂತ ಹೇಳ್ಕೊಂಡು ಹೇಳತ್ತಾರ. ಆ ಲೆಟರಲ್ಲಿ ಏನೇನು ಬರೆದಾರಪ್ಪ ಅಂದ್ರೆ ಸ್ನೇಹಿತರೆ, ತಾಲಿಬಾನ್ ಸರ್ಕಾರ ಮಹಿಳೆಯರ ಹಕ್ಕನ್ನು ಕಸಿದುಕೊಂಡೈತಿ ಅಂತ ಹೇಳ್ಕೊಂಡು ಇಮೇಲ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದಲ್ಲದೆ ಇದು ವಿಶ್ವಸಂಸ್ಥೆಯ ನಿಯಮಗಳ ಅನುಷ್ಠಾನಕ್ಕೆ ಬರೋದಿಲ್ಲ, ಇದು ಅಪೋಸಿಟ್ ಆಗೈತಿ, ಮಾನವ ಹಕ್ಕುಗಳನ್ನು ನೀವು ಇಲ್ಲಿ ನಿಯಮಗಳನ್ನು ಮಾಡ್ತಾ ಇಲ್ಲ ಅಂತ ಹೇಳ್ಕೊಂಡು ಇದೀಗ ಲೆಟರಲ್ಲಿ ಬರೆದಾರ ಸ್ನೇಹಿತರೆ. 2021ರಿಂದ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರ ಅಧಿಕಾರಕ್ಕೆ ಬಂತು. ಅದು ಅಧಿಕಾರ ಬಂದ ನಂತರ ಇದು ಏನು ಮಾಡ್ತಪ್ಪ ಅಂದ್ರೆ, ಬದುಕುವ ಹಕ್ಕನ್ನು ಕಸ್ಕೊಂಡ್ಬಿಡ್ತು ಸ್ನೇಹಿತರೆ ಮಹಿಳೆಯರಿಗೆ. ಏನಪ್ಪ ಅಂದ್ರೆ, ಅದಕ್ಕಾಗಿ ಈಗ ಮಾನವ ಹಕ್ಕು ಸಂಸ್ಥೆ ಏನೈತೆ ನೋಡು, ICCಗೆ ಒತ್ತಡವನ್ನು ಹೇರಾಕತ್ತೈತಿ. ನೀವು ಈ ಕ್ರಿಕೆಟ್ ಬೋರ್ಡನ್ನು ಬ್ಯಾನ್ ಮಾಡಬೇಕು, ರದ್ದು ಮಾಡಬೇಕು ನೀವು ಅಂತ ಹೇಳ್ಕೊಂಡು ಇದೀಗ ಒತ್ತಡವನ್ನು ನೀರಾಕತ್ತಾರ. ಇದರ ಬಗ್ಗೆ NGO ICCಗೆ ಒಂದು ಇಮೇಲನ್ನು ಬರ್ತದೆ ಸ್ನೇಹಿತರೆ. ಇದು ಯಾವಾಗ ಬರ್ದಿತ್ತಪ್ಪ ಅಂದರೆ ಫೆಬ್ರವರಿ 3ರಂದು ಇಮೇಲ್ನ ಮಾಡಿತ್ತು. ಈ ರೀತಿಯಾಗಿ ಬರೆದಿದ್ದೀವಿ ಅಂತ ಹೇಳ್ಕೊಂಡು ಇದನ್ನು ಯಾವಾಗ ಬಹಿರಂಗಪಡಿಸಿದ್ರಪ್ಪ ಅಂದ್ರೆ, ನಾ ಏನೇನು ಬರ್ದೀನಿ ಏನೇನಿಲ್ಲ ಅಂತ ಹೇಳ್ಕೊಂಡು ಇದನ್ನು ಮಾರ್ಚ್ 7ರಂದು ಬಹಿರಂಗಪಡಿಸಿದ್ರು ಸ್ನೇಹಿತರೆ. ಇನ್ನು ಆ ಲೆಟ್ರಲ್ಲಿ ಏನೇನೈತಪ್ಪ ಅಂದರೆ, ಎಲ್ಲಿಯವರೆಗೆ ನೀವು ಬಾಲಕಿಯರಿಗೆ ಮಹಿಳೆಯರಿಗೆ ಶಿಕ್ಷಣದಲ್ಲಾಗಲಿ ಕ್ರೀಡೆಯಲ್ಲಾಗಲಿ ಯಾವಾಗ ನೀವು ಅವ್ರಿಗೆ ಸಂಪೂರ್ಣವಾಗಿ ಸರಿಸಮನಾಗಿ ನೋಡ್ತೀರ, ಅಲ್ಲಿಯವರೆಗೂ ತಾಲಿಬಾನದಲ್ಲಿರುವಂಥ ಸದಸ್ಯತ್ವವನ್ನು ಕ್ರಿಕೆಟ್ನ ರದ್ದು ಮಾಡಬೇಕು ಅಂತ ಹೇಳ್ಕೊಂಡು ಇದೀಗ ICCಗೆ ಒತ್ತಾಯವನ್ನು ಮಾಡಕತ್ತಾರೆ ಸ್ನೇಹಿತರೆ ಇವರು NGOದವರು. ಆಗಸ್ಟ್ 2021ರಿಂದ ತಾಲಿಬಾನ್ ಸರ್ಕಾರ ಇಲ್ಲಿ ಆಧೀನಕ್ಕೆ ಬಂತು ಸ್ನೇಹಿತರೆ, ಇಲ್ಲಿ ಅಫ್ಘಾನಿಸ್ತಾನದಲ್ಲಿ. ಅದು ಆದ ನಂತರ ಮಹಿಳೆಯರ ಹಕ್ಕನ್ನು ಇದು ಕಸಿದುಕೊಂಡು ಬಿಡ್ತು. ಮೇನಾಗಿ ಇವ್ರಿಗೆ ಉದ್ಯೋಗ ಕೊಡೋಂಗಿಲ್ಲ, 6ನೇ ತರಗತಿ ನಂತರ ಓದೋದಕ್ಕೆ ಬಿಡೋದಿಲ್ಲ. ಒಂಥರ ಕೆಟ್ಟ ಕಾನೂನುಗಳೈತಿ ಇಲ್ಲಿ, ಮಹಿಳೆಯರಿಗೆ ಕೀಳಾಗಿ ನೋಡುವಂಥದ್ದು ಕೆಟ್ಟ ಕಾನೂನು ಅಫ್ಘಾನಿಸ್ತಾನದಲ್ಲಿ ಈಗ ತಾಲಿಬಾನ್ ಸರ್ಕಾರದಿಂದ ಮೇನಾಗಿ ಎದ್ದು ಕಾಣತೈತಿ. ಜೀವನೋಪಾಯ, ಆಶ್ರಮ, ಆರೋಗ್ಯ, ರಕ್ಷಣೆ, ನೀರು, ಆಹಾರ ಸರಿಸಮನಾಗಿ ಸಿಗ್ಬೇಕು ಎಲ್ಲರಿಗೂ. ಮಹಿಳೆ ಆಗಲಿ ಗಂಡಾಗಲಿ ಹೆಣ್ಣಾಗಲಿ ವಯಸ್ಸಿರದೇ ಇರಲಿ ಎಲ್ಲರಿಗೂ ಸಮನಾಗಿ ಸಿಗಬೇಕು. ಆದರೆ ಅಫ್ಘಾನಿಸ್ತಾನದಲ್ಲಿ ಆಗ ಸಿಗ್ತಾ ಇಲ್ಲ. ಅದಕ್ಕಾಗಿ ಈಗ NGO ಏನು ಮಾಡತೈತಿ, ಈ ಕ್ರಿಕೆಟ್ ಬೋರ್ಡ್ನ ರದ್ದು ಮಾಡಬೇಕು ಅಂತ ಹೇಳ್ಕೊಂಡು ಇದೀಗ ಮನವಿ ಮಾಡ್ಕೊಂಡೈತಿ. ಅಷ್ಟೇ ಅಲ್ಲದೆ ಇನ್ನೊಂದು ಏನಪ್ಪ ಅಂದರೆ, 2028ಕ್ಕೆ ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ ನಡೆಯತ್ತೆ ಸ್ನೇಹಿತರೆ. ಅದಕ್ಕಾಗಿ ಈ ತಯಾರಿಯನ್ನು ಮಾಡ್ಕೊಳತ್ತಾರೆ. ಯಾಕಪ್ಪ ಅಂದರೆ ಅಲ್ಲಿ ನಮ್ಮ ಮಹಿಳೆಯರೂ ಇರಬೇಕು, ಎಲ್ಲರೂ ಇರಬೇಕಲ್ವ, ಮೆನ್ಸು ವುಮೆನ್ಸು ಎಲ್ಲ ಕ್ರಿಕೆಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ಇದೀಗ ಅವಾಗ 2028ಕ್ಕೆ ನಾವು ಒಲಿಂಪಿಕ್ಸ್ನಲ್ಲಿ ಭಾಗವಹಿಸ್ತೀವಿ ಕ್ರಿಕೆಟಲ್ಲಿ. ಅದಕ್ಕಾಗಿ ಈ ರೀತಿಯಾಗಿ ಮಾಡಿದ್ದಾರೆ. ನೀವು ಅಲ್ಲಿಗೆ ಏನಾದರೂ ಭಾಗವಹಿಸಬೇಕಾಗಿತ್ತಂದ್ರೆ ಅವರು ಮಹಿಳೆ ತಂಡನ ಅವರು ಪ್ರಿಪೇರ್ ಆಗಿರಬೇಕು. ಅದು ಆದ ನಂತರ ಅಷ್ಟೇ ಬಿಡ್ತೇವೆ, ಇಲ್ಲ ಬಿಡೋಂಗಿಲ್ಲ ಅಂತ ಹೇಳ್ಕೊಂಡು ಹೇಳತ್ತಾರ. 2021ಕ್ಕಿಂತ ಮೊದಲು ಅಂದರೆ ಇಲ್ಲಿ ತಾಲಿಬಾನ್ ಸರ್ಕಾರ ಅಧೀನಕ್ಕೆ ಬರೋಕ್ಕಿಂತ ಮೊದಲು ಅಫ್ಘಾನಿಸ್ತಾನ ಸರ್ಕಾರ ಸುಮಾರು 45 ಮಹಿಳೆಯರಿಗೆ ಕ್ರಿಕೆಟನ್ನು ಆಡಿಸುವಂಥ ಮನಸ್ಥಿತಿಯನ್ನು ಹೊಂದಿತ್ತು ಸ್ನೇಹಿತರೆ. ಇವರಿಗೆ ಟ್ರೈನಿಂಗನ್ನು ಕೊಡಬೇಕು, ಯಾವ ರೀತಿ ಆಡಬೇಕು ಏನು ಅಂತ ಹೇಳ್ಕೊಂಡು. ಇವ್ರು ಚೆನ್ನಾಗಿ ಆಡದೇ ಇರಲಿ ಆಡದೇ ಬಿಡಲಿ, ಒಟ್ಟು ಇವ್ರಿಗೆ ಟ್ರೈನಿಂಗನ್ನು ಕೊಟ್ಟು ಒಂದು ವಿಶ್ವದಲ್ಲೇ ನಮ್ಮದು ಒಂದು ಮಹಿಳೆ ತಂಡ ಇದೆ ಅಂತ ಹೇಳ್ಕೊಂಡು ಆಶೆಯನ್ನು ಮಾಡಿತ್ತು. ಅದು ಆದ ನಂತರ ಏನು ತಾಲಿಬಾನ್ ಸರ್ಕಾರ ಇಲ್ಲಿ ಆಧೀನಕ್ಕೆ ಬಂತು, ಅವ್ರನ್ನ ಸಂಪೂರ್ಣವಾಗಿ ರದ್ದೇ ಮಾಡಿತ್ತು. ಮೆನ್ಸ್ಗೆ ಅಷ್ಟೇ ಇವ್ರಿಗೂ ಸ್ಥಾನವನ್ನು ಕೊಡ್ತು, ಕ್ರಿಕೆಟ್ ನೀವು ಆಡಿರಿ ಇಲ್ಲ ಅಂತ. ಬೇರೆದವ್ರಿಗೆ ಆಡೋಕ್ಕೆ ಇವ್ರಿಗೆ ಸ್ಥಾನವನ್ನು ಕೊಡಲೇ ಇಲ್ಲ. ಇವು ಎಲ್ಲ ಕಾರಣಗಳನ್ನು ಇಟ್ಟುಕೊಂಡು ಮೇನಾಗಿ ನಮ್ಮ ಇಂಗ್ಲೆಂಡ್ ಆಗಿರ್ಬೋದು, ನಮ್ಮ ಆಸ್ಟ್ರೇಲಿಯಾ ಇರ್ಬೋದು, ಇವು ಏನು ದ್ವಿಪಕ್ಷೀಯ ಸರಣಿಗಳು ಏನು ಆಡ್ತಾರೆ ನೋಡಿ, ಇವ್ರನ್ನ ಅವ್ರ ಜೊತೆ ಆಡೋದಿಲ್ಲ ಸ್ನೇಹಿತರೆ.
ಇವು ಅಷ್ಟೇ ಏನಪ್ಪ ಅಂದ್ರೆ ಇವು ICC ಇವೆಂಟ್ಗಳು ಏನಿರ್ತಾವಲ್ಲ ಅವ್ರನ್ನ ಅಷ್ಟೇ ಆಡ್ತಾರೆ. ಅಫ್ಘಾನಿಸ್ತಾನ ಜೊತೆ ಇವು ಯಾವ ಸಿರೀಸ್ಗಳನ್ನು ಏನು ಆಡೋಕ್ಕೆ ಹೋಗೋದಿಲ್ಲ ಸ್ನೇಹಿತರೆ. ಮೇನಾಗಿ ಇದೇ ಕಾರಣದಿಂದ ಇಲ್ಲಿ ತಾಲಿಬಾನ್ ಸರ್ಕಾರ ಐತಿ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಈಗ ಅಫ್ಘಾನಿಸ್ತಾನ ಕ್ರಿಕೆಟ್ನ ಬೋರ್ಡ್ನ ಬ್ಯಾನ್ ಮಾಡಬೇಕಾ, ಬ್ಯಾನ್ ಮಾಡಬಾರ್ದಾ, ಒಂದು ವೇಳೆ ಆಡ್ಸಕತ್ತಿದ್ರೂ ಯಾವ ಯಾವ ನಿಯಮಗಳನ್ನು ಜಾರಿಗೆ ತಂದು ಆಡಿಸ್ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ.